ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 22 ಕುಂಟೆ ಜಾಗ ನೋಡಿ. ಟಾರ್ ರೋಡ್ ಪಕ್ಕದ್ದೇ ಕಾಲುವೆ, ಇದಕ್ಕೊಂದು ಬ್ರಿಡ್ಜ್ ಹಾಕೊಬೇಕು ನೀವು. ಇಲ್ಲಿಂದ ಹಿಡ್ದು ಕರೆಕ್ಟಾಗೆ ಅಲ್ಲಿವರೆಗೂ ಅದೇನು ಒಂದು ಶೇಪ್ ಇದೆಯಲ್ಲ ಅದು ಬೇರೆ. ಅಗಲ ಬಂದು ನಿಮ್ಗೊಂದು 80 ಅಡಿ ಬರುತ್ತೆ ಇಲ್ಲಿಂದ ಅಲ್ಲಿವರೆಗೂ. ಮತ್ತು ನಿಮಗೆ ಇದೊಂದು ಪಾತಿ, ಕೆಳಗಡೆ ಒಂದು ಪಾತಿ ನೋಡಿ. ಅಲ್ಲಿ ನಕಾಶೆ ರೋಡು. ಈ ಜಾಗಕ್ಕೆ ನಿಮಗೆ ಈಸ್ಟು ವೆಸ್ಟು, ಇದು ವೆಸ್ಟ್ ಫೇಸಿಂಗ್ ಟಾರ್ ರೋಡು, ಈಸ್ಟ್ ಫೇಸಿಂಗ್ ನಿಮಗೆ ಮಣ್ಣು ರೋಡ್ ಬರುತ್ತೆ, ಅದು ಕೂಡ ನಕಾಶೆ ರೋಡು ನೋಡಿ. ಇಲ್ಲಿಂದ ನಿಮ್ಗೆ ಅರ್ಧ ಕಿಲೋಮೀಟ್ರ್ ಆದರೆ ಬಸ್ ರೋಡ್ ಬರುತ್ತೆ ಅಷ್ಟೇ. ಅಂದರೆ ನಿಮಗೆ ಚನ್ನಪಟ್ಟಣ ಮತ್ತು ನಿಮಗೆ ಕೆಸ್ತೂರು ರೋಡ್ ಬರುತ್ತೆ ಈ ಜಾಗದಿಂದ. ನಿಮಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ 7.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 3 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 56 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನಿಮಗೆ ಹಿಂಗೆ ಹೋದರೆ 1 ಕಿಲೋಮೀಟ್ರಲ್ಲಿ ನಿಮಗೆ ಊರು ಬರುತ್ತೆ. ಮತ್ತು ನೋಡಿ ಅಲ್ಲೆಲ್ಲ ಅಕ್ಕಪಕ್ಕನೇ ಮನೆಗಳೆಲ್ಲ ಇದೆ, ಅದು ಕೂಡ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹತ್ರ ಊರು. ತುಮಕೂರು ಮತ್ತು ಚನ್ನಪಟ್ಟಣ ರೋಡ್, ಅದು ಅಂದರೆ ಚನ್ನಪಟ್ಟಣ ಮತ್ತು ತುಮಕೂರು ರೋಡ್ಗೆ ಹೋಗುತ್ತೆ. ಇಲ್ಲಿಂದ ಬರೀ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನೋಡಿ ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ನಿಮಗೆ ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ವೆಸ್ಟು ಮತ್ತು ಈಸ್ಟ್ ಫೇಸಿಂಗ್ ಎರಡೂ ಕಡೆ ರೋಡ್ ಇರೋದ್ರಿಂದ ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಸೇಫ್ಟಿ ಪರ್ಪಸ್ಗೆ ಏನೂ ತೊಂದರೆ ಇಲ್ಲ. ಅಂದರೆ ನೋಡಿ ಆ ಕಡೆ ಮನೆಗಳೆಲ್ಲ ಇರೋದ್ರಿಂದ ನಿಮಗೆ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ನೀವು ತೋಟ ಮಾಡ್ಕೊಂಡು ವಾಸ ಮಾಡ್ಬೋದು. ಮತ್ತು ನಿಮಗೆ ಬೋರ್ ಹಾಕಿದ್ರೂ ಕೂಡ ಇಲ್ಲೆಲ್ಲ ಒಳ್ಳೆ ನೀರು ಸಿಗುತ್ತೆ. ಚನ್ನಪಟ್ಟಣದಲ್ಲಿ ನಿಮಗೆಲ್ಲ ಕೆರೆಗಳು ತುಂಬಿಸಿರೋದ್ರಿಂದ ನಿಮ್ಗೆ ವಾಟರ್ ಸೋರ್ಸ್ಗಂತ ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ಅದೇನಿದೆ ಅಲ್ಲೆಲ್ಲ ಪೈಪ್ ಲೈನ್ ಮಾಡಿದ್ದಾರೆ. ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಹೋದರೆ ದೊಡ್ಡ ಕೆರೆ ಬರುತ್ತೆ. ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಈ ಜಾಗದಲ್ಲಿ ಇದೇ ಥರ ಒಂದು ಫಾರ್ಮ್ ಹೌಸ್ ಮಾಡ್ಕೊಬೋದು. ಮತ್ತು ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ನಿಮ್ಮ ನಿರಂತರ ಜ್ಯೋತಿ ಎಲ್ಲ ಸಿಗುತ್ತೆ. ಯಾರೆಲ್ಲ 10 ಕುಂಟೆ 20 ಕುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ ಈ 22 ಕುಂಟೆ ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಒಂದು 80 ಅಡಿ ರೋಡ್ ಬೆಡ್ತ್ ಬರುತ್ತೆ. ಈಸ್ಟು ಮತ್ತು ವೆಸ್ಟು ಎರಡೂ ಕಡೆ ರೋಡ್ ಫೇಸ್ ಬರೋದ್ರಿಂದ ನಿಮಗೆ ಆರಾಮಾಗಿ ನೀವು ಎರಡೂ ಕಡೆ ನೀವು ಓಡಾಡ್ಕೋಬೋದು. ಮತ್ತು ಬೆಂಗಳೂರು ಮೈಸೂರು ರೋಡು ಇಲ್ಲಿಂದ ಬರೀ ನಿಮಗೆ 3 ಕಿಲೋಮೀಟ್ರ್ ಎಕ್ಸಿಟಿಂದ. ಯಾರಿಗಾದರೂ ಈ 22 ಕುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೋಡಿ ನಿಮಗೆ ಎಲ್ಲ ಎಲ್ವಿಯೂ ಪ್ರಾಪರ್ಟಿ ಇದು ನೋಡಿ. ಎಷ್ಟು ಪಕ್ಕದಲ್ಲೇ ನಿಮಗೆಲ್ಲ ಬೆಟ್ಟಗಳೆಲ್ಲ ಇದೆ. ನೋಡೋಕ್ಕಂತೂ ಈ ಜಾಗ ತುಂಬಾ ಚೆನ್ನಾಗಿದೆ ನೋಡಿ. ಅದು ಕೂಡ ರಸ್ತೆ, ಅಲ್ಲೂ ಕೂಡ ನಿಮ್ಗೆ ವಿದ್ಯುತ್ ಲೈನ್ ಬಂದಿದೆ. ನೀವು ನೋಡಿ ಅಲ್ಲಿಂದ ಕೂಡ ನಿಮಗೆ ವಿದ್ಯುತ್ ಲೈನ್ ಬಂದಿದೆ ನೋಡಿ. ಆರಾಮಾಗಿ ನಿಮಗೆ ಈ ಜಾಗದ ಪಕ್ಕದಲ್ಲೇ ನಿಮಗೆ ಟ್ರಾನ್ಸ್ಫಾರ್ಮು ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ, ಅದು ಕೂಡ ರಸ್ತೆನೇ.